ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಆರ್ ಕೆ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾನ್ಯ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ಅದು ಅನ್ನದಾನ ಅಂತ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಹೌದು, ಯಾಕಂದ್ರೆ ಭೂಮಿ ಮೇಲಿರೋ ಪ್ರತಿ ವ್ಯಕ್ತಿ ಕೂಡ ಕಷ್ಟಪಟ್ಟು ದುಡಿಯೋದು ಯಾಕಂದ್ರೆ ಅನ್ನಕ್ಕೋಸ್ಕರ. ಹಾಗೆ ಈ ಹಸಿದು ಬಂದಂತ ವ್ಯಕ್ತಿಗಳಿಗೆ ಹಸಿವನ್ನ ತಣಿಸೋದಿದೆಯಲ್ಲ, ಅದು ತುಂಬಾ ಮಹತ್ ಕಾರ್ಯ. ಅಂತಹ ಒಬ್ರು ಮಹನೀಯ ವ್ಯಕ್ತಿ ಇವತ್ತು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ. ನಮ್ಮ ಹೆಸರು ರಮೇಶ್ ರಾಜು ಅಂತ. ಇಲ್ಲೇ ಜೈನಗರದಲ್ಲಿ ನಾವು ವಾಸವಾಗಿರೋದು 4th ಬ್ಲಾಕಲ್ಲಿ. ನಾವು ಹುಟ್ಟಿದ್ದು ಇಲ್ಲೇ 2nd ಬ್ಲಾಕ್ ಅಂಕನಪಾಳ್ಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಇಲ್ಲಿ ನಮ್ಮ ಜೈನಗರದಲ್ಲಿ ನಮ್ಮ ಮನೆ ಇರೋದು. ಸರ್, ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೋಸ್ಕರ ಕೊಡ್ತೀರಾ? MES ಸ್ಕೂಲಲ್ಲಿ ಓದೋಕ್ಕೆ ಶುರು ಮಾಡಿದ್ದು. ಆಮೇಲೆ ಗೀತಾ ಸ್ಕೂಲು, ಅಲ್ಲಿಂದ NSPಗೆ ಬಂದ್ವಿ. ನಾವೆಲ್ಲ ನಮ್ಗೆ ಆಟ ಆಡೋದು ತುಂಬ ಟೈಮ್ ಸಿಕ್ಕರೆ ಆಟ ಆಡ್ಕೊಂಡು ಇರ್ತಾಯಿದ್ವಿ. ನಾವು ಐಸ್ ಆಡೋದು, ಗುಲ್ಲಿ ದಾಂಡ್ಲು ಆಡೋದು, ಗೋಲಿ ಆಡೋದು, ಮರ್ಕೋತಿ ಅಂತ ಆಡ್ತಾಯಿದ್ವಿ. ಅದು ಆಡ್ತಾ ಕಾಲೆಲ್ಲ ಮುರ್ಕೊಂಡಿದ್ವಿ, ಕೈ ಕಾಲೆಲ್ಲ. ಆ ಥರ ಬೆಳೆದವ್ರು ನಾವೆಲ್ಲ. ಅವಾಗ ಟೈಮ್ ಸಿಕ್ಕರೆ ಸಾಕು, ಎಲ್ಲ ಒಂದು ಕಡೆ ಸೇರಿಕೊಂಡು, ಮಕ್ಕಳೆಲ್ಲ ಒಂದು ಕಡೆ, ಇಡೀ ಬೀದಿಯವರೆಲ್ಲ ಒಂದು ಕಡೆ ಸೇರಿಕೊಂಡು ಲಗೋರಿ ಆಡೋದು, ಅದು ಏನೋ ಒಂದು ಆಟ, ಗಿಲ್ಲಿ ದಾಂಡ್ಲು ಆಡೋದು, ಏನೋ ಒಂದು ಆಟ ಆಡ್ತಾಯಿದ್ವಿ. ನೀವು ಕನ್ನಡ ಕಟ್ಟೆ ಅಂತ ಒಂದು ಮಹಾನ್ ಆರ್ಗನೈಸೇಷನ್ ಓಪನ್ ಮಾಡಿದ್ರಿ ಅಲ್ಲ, ಸೊ ಅನ್ನದಾನ ಉಚಿತವಾಗಿ ಮಾಡ್ಬೇಕಂತ ನಿಮಗೆ ಯಾವ ಕಾರಣಕ್ಕೆ ಅನಿಸ್ತು ಅನ್ನೋದು? ಒಂದು ಏನಂದರೆ, ಮನುಷ್ಯನಿಗೆ ಏನೇ ದುಡಿಬೋದು, ಏನೇ ದುಡ್ಡಿರ್ಬೋದು, ಹಸಿದಾಗ ಅನ್ನನೇ. ಏನು ದುಡ್ಡು ತಿನ್ನೋಕ್ಕಾಗಲ್ಲ, ಚಿನ್ನ ಬೆಳ್ಳಿ ತಿನ್ನೋಕ್ಕಾಗಲ್ಲ. ಯಾರನ್ನ ಹಸಿದಾಗ ಅವ್ನಿಗೆ ಅನ್ನ ತಿಂದ್ರೇ ಅವ್ನಿಗೆ ತೃಪ್ತಿ ಆಗೋದು. ಹೊಟ್ಟೆ ತುಂಬುತ್ತೇನೆ, ಬೇರೆ ಎಲ್ಲ ಬೇಕನ್ಸೋದು. ಹೊಟ್ಟೆಗೆ ಇಟ್ಟಿಲ್ಲ ಅಂದರೆ ಅವನೇನು ಮಾಡೋಕ್ಕಾಗಲ್ಲ. ಜೊತೆಗೆ ಮಲ್ಲಿಗೆ ಅಂತಾರೆ. ಅದು ಹೇಳ್ತಾರಲ್ಲ, ಅದು ಗಾದೆ ನಿಜ. ಈ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಾರೆ. ಸೊ ಕನ್ನಡ ಕಟ್ಟೆನ ಎಷ್ಟು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ ನೀವು? ಕನ್ನಡ ಕಟ್ಟೆ ಅಂತ ಮಾಡಿದ್ದು ನಾವು ಕರೋನಾ ಆದಮೇಲೆ. ಯಾಕಂದರೆ ನಾವು ಮೊದಲು ಕನ್ನಡ ಸಂಘ ನಾವು ಶುರು ಮಾಡಿ 24 ವರ್ಷ ಆಗಿದೆ. ಅದು ಒನಕೆ ಓಬವ್ವ ಕನ್ನಡ ಸೇನಾ ಸಮಿತಿ ಅಂತ. ಅದು ಮಾಡಿದ್ದೇನೆಂದರೆ ಕನ್ನಡ ಕೆಲಸ ಮಾಡೋದಕ್ಕೆ. ನಾವು ಕನ್ನಡ ಚಳುವಳಿಲಿ ಇದ್ದವ್ರು ನಾವೆಲ್ಲ. ಜಿ ನಾರಾಯಣ, ಪ್ರಭಾಕರ್ ರೆಡ್ಡಿ ಅವ್ರ ಜೊತೆಗೆಲ್ಲ ಇದ್ದವ್ರು ನಾವು. ಗೋಕಾಕ್ ವರ್ದಿ, ನಾವು ಹೈಸ್ಕೂಲಲ್ಲಿದ್ದ ಗೋಕಾಕ್ ವರ್ದಿ ಚಳುವಳಿಗೆಲ್ಲ ಹೋಗಿದ್ದೀವಿ. ಅದೇನಂದ್ರೆ ಅದು ಕನ್ನಡದ ಕೆಲಸ ಅವತ್ತಿಂದ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಅದೊಂದು ಅಭಿನಯ. ನಮ್ಮ ಕನ್ನಡದ ಕೆಲಸ ಮಾಡ್ತಾರೆ, ನಮಗೆ ಒಂದು ತೃಪ್ತಿ. ನಾವು ಕನ್ನಡಿಗರಾಗಿ ಇಲ್ಲಿ ಹುಟ್ಟಿರೋದಕ್ಕೆ ನಮಗೊಂದು ತೃಪ್ತಿ ಅದು. ಸೊ ಈ ಒಂದು ವೇದಿಕೆ ಮೂಲಕ ನೀವು ಅನ್ನದಾನನೇ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿದ್ರಿ ಅಲ್ವಾ? ಸೊ ಅದಕ್ಕೇನಾದರೂ ಕಾರಣ ಇತ್ತಾ? ಈ ಕರೋನಾ ಟೈಮಲ್ಲಿ ಅನ್ನದಾನ ಮಾಡ್ತಾಯಿದ್ವಿ. ಅದಾದಮೇಲೆ ನಿಲ್ಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೇನು ಮಾಡಿದ್ರು, ಇಲ್ಲಿ ಜೈನಗರದಲ್ಲಿ ನಾವು ಒಳ್ಳೆ ಜನ ಇದ್ದೀವಿ. ಆದರೆ ಇಲ್ಲಿಗೆ ಬಂದು ಬದುಕ್ತಾ ಇರೋ ಜನ ಬೇರೆ ಜನ ಇದ್ದಾರೆ. ಅವ್ರೇನಂದ್ರೆ ಆ ಬಸ್ ಸ್ಟ್ಯಾಂಡಲ್ಲಿ, ಈ ಕಾಂಪ್ಲೆಕ್ಸಲ್ಲಿ, ಫುಟ್ಪಾತಲ್ಲಿ ಮಲ್ಕೊಳ್ಳೋರು ನಮ್ಮ ಜೈನಗರದಲ್ಲಿ ಒಂದು 200-300 ಜನ ಇದ್ದಾರೆ. ಅದು ಕಾಣಲ್ಲ ನಿಮಗಷ್ಟೇ. ಅಲ್ಲಲ್ಲಿ ಅವರು ಯಾವುದೋ ಊರುಗಳಿಂದ ಬಂದು ಇಲ್ಲೇ ತಿನ್ಕೊಂಡು, ಇಲ್ಲೇ ಕುಡ್ಕೊಂಡು, ಇಲ್ಲೇ ಮಲ್ಕೊಂಡಿರ್ತಾವೆ. ಮನೆ ಮಠ ಏನಿರಲ್ಲ ಅವ್ರಿಗೆ. ಅಂಥವ್ರಿಗೆ ಊಟ ಬೇಕಾದರೆ ಎಲ್ಲೋಗ್ತಾರೆ ಅವರು? ಕರೋನಾ ಟೈಮಲ್ಲಿ ಯಾವ ಹೋಟ್ಲಿಲ್ಲ, ಯಾವುದು ಇದಿಲ್ಲ. ಆ ಟೈಮಲ್ಲಿ ಏನಂದರೆ ನಮ್ಮ ನಗರ ಪಾಲಿಕೆ ಸದಸ್ಯರುಗಳಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ನಮ್ಮ ವಿಧಾನಸಭಾ ಸದಸ್ಯರಿರ್ಬೋದು, ಎಲ್ಲರ ಸಹಕಾರದಿಂದ, ಆಮೇಲೆ ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರ ಸಹಕಾರದಿಂದ, ಆಮೇಲೆ ಈ ಏಟ್ರಿಯ ಹೋಟ್ಲವರು ಅವರು ಒಂದಷ್ಟು ನಮಗೆ ಊಟ ಕಳಿಸಿದ್ದಾರೆ. ಅವಾಗ ಅವರೆಲ್ಲರೂ ಸಹಕಾರದಿಂದ ದಿನ ಒಂದು 2000 ಜನಕ್ಕೆ ಊಟ ಕೊಡ್ತಾಯಿದ್ವಿ. ನಾವು ಗಾಡೀಲಿ ತೊಗೊಂಡು ಎಲ್ಲ ಕಡೆ ಕೊಟ್ಕೊಂಡು ಬರ್ತಾಯಿದ್ವಿ, ಇಡೀ ಜೈನಗರ. ಎಲ್ಲೆಲ್ಲಿ ನಮ್ಗೆ ಗೊತ್ತೋ, ಎಲ್ಲೆಲ್ಲಿ ಸ್ಟಾರ್ಟಿಂಗಿಂದ ಕೊಡ್ತಾಯಿದ್ವಲ್ಲ. ಸುಮಾರು ನಾವು ಕರೋನಲ್ಲಿ ನಾವೇನು ಮನೇಲಿ ಇರಲಿಲ್ಲ. ಸರ್, ಈಗ ನೀವು ಅನ್ನದಾನ ಮಾಡ್ತಿರೋದಕ್ಕೆ ನಿಮಗೆ ಸ್ಪಾನ್ಸರ್ಶಿಪ್ಸ್ ಅಂತ ಬರ್ತಾ ಇದೆಯಾ? ಹಾಂ, ಯಾರನ್ನ ಇವಾಗ ಬರ್ತಾಳೆ, ನಿಮ್ಮ ಆ್ಯನಿವರ್ಸರಿ, ಇಲ್ಲ ಮಕ್ಕಳು ಬರ್ತಾಳೆ, ಇಲ್ಲ ನಾನು ಏನೋ ನಮ್ಮ ಅಪ್ಪ ಅಮ್ಮ ಇಲ್ಲ, ಅವ್ರು ನನಗೇನೋ ಇಷ್ಟು ಆಸ್ತಿ ಇಟ್ಟವ್ರೆ, ನಾನು ಅವ್ರ ಹೆಸರಲ್ಲಿ ಒಂದು 3,000 ಕೊಟ್ಟು ಊಟ ಹಾಕ್ತೀನಿ. ಈ ಥರ ಒಂದು ಸೇವೆ ಮಾಡೋ ಮನೋಭಾವದಿಂದ ಅದು ನಡ್ಕೊಂಡು ಹೋಗ್ತಾಯಿದೆ. ಈಗ ನಾವು ಅದು ಈ ಸರ್ವಿಸ್ ಮಾಡೋದನ್ನು ನೋಡಿಬಿಟ್ಟು ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರು, ನೀವು ಏನನ್ನು ಮಾಡ್ತಿರೋ ನಿಲ್ಲಿಸ್ತೆ. ನಾವು ಹೇಳಿದ್ವಿ, ಮೇಡಮ್ ನಿಲ್ಸೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ ನಡ್ಸೋಕ್ಕೆ ಅಂತ. ನಾನು ನಿಮ್ಮ ಜೊತೆಗಿದ್ದೀನಿ, ನೀವು ದಯವಿಟ್ಟು ಮುಂದುವರಿಸಿ ಅಂತ ಹೇಳಿದ್ರು. ಆ ಒಂದು ಆನೆ ಬಲ ನಮಗೆ ಬಂತು. ಅದಲ್ದಿರ ನಾವು ಅಲ್ಲಿ ನೋಡಿ ಒಂದು ಚೂರು ಗಲೀಜಿರಲ್ಲ, ಒಂದು ಪೇಪರ್ ಆಗಲಿ ಏನೂ ಯೂಸ್ ಮಾಡಲ್ಲ. ನಮ್ಮದೇ ಸ್ಟೀಲ್ ತಟ್ಟೆ, ಅಲ್ಲೇ ಬರಬೇಕು, ತಿನ್ನಬೇಕು, ಅವರೇ ತೊಳಿಬೇಕು, ಅಲ್ಲಿ ಇಟ್ಬಿಟ್ಟು ಹೋಗಬೇಕು. 0 ಗಾರ್ಬೇಜ್, ಕಸರಹಿತ ಅನ್ನದಾನ ನಾವು ಮಾಡ್ತಾಯಿರೋದು. ಅದಲ್ದಿರ ನಮ್ಮ ಕನ್ನಡ ಸಂಘದಿಂದ ಯಾರನ್ನ ಸಣ್ಣ ಪುಟ್ಟ ಫಂಕ್ಷನ್ ಮಾಡೋಂಗಿದೆ,
ಒಂದು 100 ಜನ 50 ಜನದ್ದು ಆ ಥರದಕ್ಕೆ ಫ್ರೀಯಾಗಿ ಪ್ಲೇಟ್ಸ್ ಕೊಡ್ತೀವಿ, ಗ್ಲಾಸ್ ಕೊಡ್ತೀವಿ, ತಕ್ಕಂಥ ಸಣ್ಣ ಪುಟ್ಟ ಐಟಮ್ ಬೇಕಾದ್ರೆ ಕೊಡ್ತೀವಿ. ಸೊ ಕನ್ನಡ ಕಟ್ಟೆ ಮೂಲಕ ಬರೀ ಅನ್ನದಾನ ಅಲ್ಲದೆ ಬೇರೆ ಯಾವ ಸೇವೆಗಳನ್ನ ನೀವು ನೀಡ್ತಾ ಇದ್ದೀರಾ ಜನಕ್ಕೋಸ್ಕರ? ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೀವಿ, ಮೊದಲಿಂದ ಮಾಡ್ತಾಯಿದ್ದೀವಿ ಅದನ್ನು. ಗಿಡ ನೆಡೋ ಕಾರ್ಯಕ್ರಮ ಕನ್ನಡ ಕಟ್ಟೆ ಕನ್ನಡ ಸಂಘ ಓಪನ್ ಆಗಿ ಮೊದಲಿಂದನೂ ವರ್ಷಕ್ಕೆ ಒಂದು 2-3 ಸಲ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೀವಿ. ಮಳೆಗಾಲದಲ್ಲಿ ಆ ಟೈಮಲ್ಲೆಲ್ಲ ನಮ್ಮ ಏರಿಯಾನಲ್ಲಿ ಆಲ್ಮೋಸ್ಟ್ ಅವಾಗಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಜೊತೆಗೆ ನಾವು ಈ ಕನ್ನಡ ಕಟ್ಟೆ ಮಾಡಿದ್ಮೇಲೆ ಈ ಬಸ್ತಿ ಹೆಂಗಸಿರ್ತಾರಲ್ಲ, ಶ್ರೀಮಂತ ಯಾರು ಮಾಡಿರಲ್ಲ ಅಂಥ ಹೆಣ್ಮಕ್ಳು ಗೊತ್ತಾದರೆ ಅವ್ರಿಗೆ ಕರೆದು ಶ್ರೀಮಂತ ಮಾಡ್ತೀವಿ. ವಾರಕ್ಕೆ 2 ದಿನ 3 ದಿನ ಮೆಡಿಕಲ್ ಕ್ಯಾಂಪ್ ಇರುತ್ತೆ. ಸೋಮವಾರ ಡೆಂಟಲ್ ಕ್ಯಾಂಪ್ ಇರುತ್ತೆ ಆರ್ ವಿ ಡೆಂಟಲ್ ಕಾಲೇಜ್ ವತಿಯಿಂದ. ಬುಧವಾರ ಜನರಲ್ ಚೆಕಪ್ ಇರುತ್ತೆ, ಬೇರೆ ಬೇರೆ ಡಾಕ್ಟರ್ಸ್ ಬರ್ತಾರೆ, ಯಾರು ಫ್ರೀ ಇರ್ತಾರೆ ಅವ್ರು ಬರ್ತಾರೆ. ಇವಾಗ ಫಿಸಿಯೋಥೆರಪಿ ಒಂದು 2 ಡಾಕ್ಟರ್ಸ್ ಬಂದಿದ್ದಾರೆ, ಸಂಡೇಸು ಅದನ್ನು ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಮೆಡಿಕಲ್ ಕ್ಯಾಂಪ್ಸ್ ಕೂಡ ಉಚಿತವಾಗಿ ನಡೀತಿದೆ ನಿಮ್ಮ ಕಡೆ? ಹೌದು. ಈ ಮೆಡಿಕಲ್ ಕ್ಯಾಂಪ್ಸ್ನ ನೀವು ಕನ್ನಡ ಕಟ್ಟೆ ಅನ್ನದಾನ ಶುರು ಮಾಡಿದಾಗಿಂದ ಮಾಡ್ತಿದ್ದೀರಾ ಅಥವಾ ಅದು ಇತ್ತೀಚೆಗೆ ಶುರು ಮಾಡ್ಕೊಂಡು ಬಂದಿಲ್ಲ? ಇಲ್ಲ, ಶುರು ಮಾಡಿ ನಾವು ಅದನ್ನು ಆದಮೇಲೆ ಇದನ್ನು ಶುರು ಮಾಡಬೇಕಂತಿದ್ವಿ. ನಾವು ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಇವ್ರನ್ನ ಆ್ಯಕ್ಚುಲಿ ನಾವು ರಾಜ್ಕುಮಾರ್ ಹೆಸರಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನಾವು ಅದನ್ನು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಶುರು ಮಾಡಿದ್ವಿ. ಅದನ್ನು ಸತತವಾಗಿ ನಮ್ಮ ಆನಂದ್ ಗುರೂಜಿಯವರ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ತೇವೆ. ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡಿಸಿದ್ರು. ಹಾಗೆ ನೀವು ಕನ್ನಡ ಕಟ್ಟೆ ಹೆಸರು ಮೇಲೆ ರಾಜ ಮಂಟಪ ಅಂತ ಕೂಡ ಇಟ್ಟಿದ್ದೀರಾ, ಅದಕ್ಕೆ ಏನಾದರೂ ಕಾರಣ ಇದೆಯಾ? ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು. ಗೋಕಾಕ್ ವರದಿ ಇರ್ಬೋದು, ಇಲ್ಲ ಅವ್ರ ಫಿಲಿಮ್ಗಳು ನೀವು ಯಾವುದನ್ನು ನೋಡಿ ಏನನ್ನ ಒಂದು ಸೊಸೈಟಿಗೆ ಒಂದು ಮೆಸೇಜ್ ಇರುತ್ತೆ. ಹೌದು ಸರ್. ಪ್ರತಿಯೊಂದಕ್ಕೂ ಒಂದು ಅರ್ಥವಾಗಿರುವಂಥ ಫಿಲಿಮ್ಗಳು. ಆವತ್ತಿನ ದಿನ ಚಲನಚಿತ್ರ ಏನಾನ ಇದೆ ರಾಜ್ಕುಮಾರ್ದು ಅಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಪಿಕ್ಚರ್ ಯಾವುದನ್ನ ಇದ್ದರೆ ರಾಜ್ಕುಮಾರ್ ಅವ್ರದ್ದು ಬರ್ತಾಯಿತ್ತು. ಅರ್ಥ ಸಹಿತ ಅರ್ಥ ಏನಾನ ಇವಾಗ ಒಂದು ಪಿಕ್ಚರ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ ಅಂದರೆ ಅದು ಏನೇನೋ ಒಂದು ಮೆಸೇಜ್ ಇರೋದು ಆ ಥರ. ಅದಕ್ಕೆ ನಾವು ಅವ್ರ ಅಭಿಮಾನಿಗಳಾಗಿದ್ದೀವಿ. ಅವ್ರ ಹೆಸರಲ್ಲೇ ಅವ್ರ ಮಂಟಪ ಮಾಡಿದ್ದು ನಾವು. ಅದು 25 ವರ್ಷ ಮೊದಲೇ ಮಾಡಿರೋದು. ಇವಾಗೆಲ್ಲ ವೀಕ್ಷಕರೇ, ಯಾರಿಗೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದ್ದಲ್ಲಿ ನಿಮ್ಮ ವಿವಾಹ ವಾರ್ಷಿಕೋತ್ಸವ, ಬರ್ಡೇಸ್ ಅಥವಾ ಯಾವುದೇ ಶುಭ ಕಾರ್ಯದಲ್ಲಿ ನೀವು ಕೂಡ ಇದರಲ್ಲಿ ಅನ್ನದಾನ ಮಾಡಬೇಕಂತ ಇಚ್ಛೆ ಇದ್ದವ್ರಿಗೆ ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ಕ್ಯೂ ಆರ್ ಸ್ಕ್ಯಾನರ್ ಕೋಡ್ ಡಿಸ್ಪ್ಲೇ ಆಗ್ತಿದೆ. ಹಾಗೂ ಸರ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್? 9902144152. ಸೊ ನೀವು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ಕೂಡ ನೀವು ಇದರಲ್ಲಿ ಅನ್ನದಾನ ಮಾಡ್ಬೋದು. ಅದು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ವೀಕ್ಷಕರೇ. ಸರ್, ಸೀಮಂತ ಅಂತ ಹೇಳಿದ್ರಿ. ಸೊ ನಿಮಗೆ ಈಗ ಯಾರು ಸೀಮಂತ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಓಕೆ, ಇವ್ರಿಗೆ ನಾವು ಮಾಡಬೇಕು ಅಂದರೆ ಇವ್ರಿಗೆ ಯಾರೂ ಇಲ್ಲ, ಕುಟುಂಬದವರಿಲ್ಲ, ಅದು ನಿಮ್ಗೆ ಹೆಂಗೆ ಮಾಹಿತಿ ಸಿಗ್ತದೆ? ಅಲ್ಲಿ ನಮ್ಮಲ್ಲಿ ಏನಂದರೆ